ಕುಮಾರಸ್ವಾಮಿ ದೇವರಾಯಗೌಡ ಮೊದಲು ಭೇಟಿ ಮಾಡಿದ್ರು. ಕುಮಾರಸ್ವಾಮಿನೇ ಬಿಟ್ಟಿರ್ಬೋದು ಅಂತೇಳಿ ಈ 420ಗಳು ಹೇಳೋದಲ್ಲ, 420ಗಳು ಹೇಳೋದಲ್ಲ, ಎಲ್ಲವನ್ನೇ ಅವನು ಕಾರ್ತಿಕ್ ಯಾರು ಕಲಿಸಿರೋದು ವಿಷಯ ತಿಳ್ಕೊಳ್ಳಿಲ್ಲ. ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬವನ್ನ ನಾನು 420 ಅಂತ ಕರೆಯಲ್ಲ. ಆದ್ರೆ ಈ ಕುಟುಂಬವನ್ನ ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ, ಹೊಗಳ್ತಾ ಇದೆ. ಈ ರಾಜ್ಯದ ಜನ ಹೊಗಳ್ತಾ ಇದ್ದಾರೆ. ಈ ಕುಟುಂಬದ ಆಸ್ತಿ ಏನಂತ ಪೆನ್ ಡ್ರೈವ್ ಆಸ್ತಿ. ಜನ ಹೊತ್ತ ಮಹಿಳೆ ಪೆನ್ ಡ್ರೈವ್ ಅನ್ನ ಹೊರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ರಾತ್ರಿ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳು ಕೊಟ್ಟರು. ಯಾರು ಕೊಟ್ಟವರು? ಮಲೇಷ್ಯಾದಲ್ಲಿ ಇದ್ದಾನೆ. ಯಾರು ಕಳಿಸಿರೋದು ಮಲೇಷ್ಯಾಗೆ ಬಂದು ಕಾರ್ತಿಕ್. ನನಗೆ ವಿಷಯಗಳು ಅಷ್ಟು ಸುಲಭವಾಗಿ ಇವ್ರು ಯಾರು ಬಿಟ್ಕೊಡೋಕ್ಕಾಗಲ್ಲ. ಹೌದಾ? ನಮ್ಮ ಬ್ರದರ್ ಹೇಳಿದ್ರ? ಅಚ್ಚಾ ಇದು ನಮ್ಮ ಬ್ರದರ್ ಹೇಳಿದ್ರೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಲ್ಲ. ಏನ್ಲ ಇದು? ಕಲ್ಲ ಹಾಕಣ ಒಬ್ರನ್ನೊಬ್ರು ಗುದ್ದಿ ಕೆಡುತ್ತೀನಿ ಅನ್ನೋ ತರಕ್ಕೆ ರೆಡಿ ಆಗವೆ. ಅದೆಲ್ಲಿಗೆ ಹೋಗಿ ನಿಂತ್ಕೊಂತದ ಕಾಣಕಣ. ಇಲ್ಲಿ ಮನೆ ಮುಂದೆ ಇರೋ ಹೆಣ್ಣು ತಮ್ಮಗಳು ಕಿತ್ತೆ ಹಿಡ್ಕೊಂಡು ನಿಂತವೆ. ಇದೆಂತ ಕರ್ಮನ್ಲೆ? ಒಬ್ರು ಕಳ್ಕಳ ಬೈದರು ಸಿಟ್ಕೊಂಡ್ರೆ ಇನ್ನೊಬ್ರು ಲಾಭದಾಸೆಗೆ ಕುಸ್ತಿ ಮಾಡ್ತವೆ ಕಣೆ. ಇವತ್ತು ನಾಳಿಗೂ ರೇವಣ್ಣನ್ನು ಅರೆಸ್ಟ್ ಮಾಡ್ತೀವಿ ಅಂತ ಕುಂತವೆ ಪೊಲೀಸ್ ನಾವು. ಸನ್ಮಾನ್ಯ ರೇವಣ್ಣ ಅವರು ಬರಬೇಕಾಗಿತ್ತು. ಅವರು ಇವತ್ತು ಬರ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಬಹುಶಃ ಇವತ್ತು ಬರ್ತಾರೆ ಅಂತ ಅನ್ಕೊಳ್ತೇನೆ ನಾನು. ಒಂದು ವೇಳೆ ಅವ್ರನ್ನ ಬರದೇ ಹೋದ್ರೆ ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಾಗ್ತದೆ. ರೇವಣ್ಣ ಒಂದ್ ಕಡೆ ಹೋಮ ಮಾಡಿಕೊಂಡು ಇನ್ನೊಂದ್ ಕಡೆ ಬೇಲ್ ಕೊಡಿ ಅಂತ ಕೋರ್ಟಿನ ಮುಂದೆ ನಿಂತ್ಕೊಂಡೈತಿ. ಅಲ್ದೆ ಈ ಕೇಸು ಈಗ ಬರೀ ಆಸ್ತಿ ವಿಚಾರ ಆಗಿಲ್ಲ ಕಣೆ, ಇಡೀ ಇಂಡಿಯಾನೇ ಇದ್ರ ಬಗ್ಗೆ ಮಾತಾಡ್ಕೊಂಡ್ ಕುಂತೈತಿ. ರಾಹುಲ್ ಗಾಂಧಿ वोट ಕೇಳ ಭಾಷಣದಲ್ಲೇ ಇದನ್ನೇ ಮಾತಾಡ್ತೈತೆ ನೋಡಿಲಿ. और कर्नाटका की हर महिला को मालूम होना चाहिए कि जब प्रधानमंत्री आपसे वोट मांग रहे थे तो उनको मालूम था प्रज्वल रवन्ना ने क्या किया था. बीजेपी को हर नेता को मालूम था कि प्रज्वल रवन्ना मैस रेपिस्ट है, तब भी उन्होंने उसका समर्थन दिया और अलायंस किया. ಇದು ಇನ್ನ ದೊಡ್ಡದಾಗ ಮುಂಚೆ ಬಂದು ಈ ವಿಚಾರಣೆ ಕುಂತ್ಕಳೆ ಕೇಳ ಪ್ರಜ್ವಲ್ಗೆ. ಅದು ಇವತ್ತಿಗೆ ಒಂದು ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಂಡಿತ್ತು ಕಣೆ. ಆದ್ರೆ ಅದೇನ್ ಐಡಿಯಾ ಬಂತು ಏನೋ 15ನೇ ತಾರೀಕಿಗೂ ಒಂದು ರಿಟರ್ನ್ ಟಿಕೆಟ್ ಬುಕ್ ಮಾಡೈತಿ. ಯಾವಾಗ ಬರ್ತದೋ ಅದಕ್ಕೆ ಗೊತ್ತು. ಆದ್ರೆ ಸಿಟಿ ರವಿ ಮಾತ್ರ ನಂಗೆಲ್ಲ ಸೀಕ್ರೆಟ್ ಮೊದಲೇ ಗೊತ್ತಿತ್ತು ಅನ್ನೋ ತರ ಕೇಳ್ತೈತೆ ನೋಡಿಲಿ. ದುರ್ಬಲ ಆಗಿದೆ ಅಂತ ಹೇಳಿದ್ದಾರೆ. ಬಹುಶಃ ನನಗನ್ಸುತ್ತೆ ಈ ಚುನಾವಣೆ ನಂತರ ಈ ಇಶ್ಯೂ ಕೂಡ ಕಣ್ಮರೆ ಆಗ್ಬಿಡ್ಬೋದು. ನನಗನ್ಸೋ ಪ್ರಕಾರ ಸತ್ಯಾಸತ್ಯತೆ ತಕ್ಷಣ ಹೊರಗೆ ಬರಬೇಕು, ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ಇವರಿಗೆ ನಾನು ಬಯಸ್ತೇನೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ತನಿಖೆ ನಡೀಲಿ. ಸಿಟಿ ರವಿಗೆ ಊರಿಂದ ಎಲ್ಲೇ ಗೊತ್ತಾಗಿರ್ತದೆ ಕಣ್ಲೆ, ಅದ್ರ ಕ್ಷೇತ್ರದ್ದೇ ಗೊತ್ತಾಗಿರೋದಿಲ್ಲ. ಅಂದಂಗೆ ಹೆಂಗ್ ನಡೀತಿದ್ಲೆ ಕ್ಯಾನ್ವಾಸು? ಅದ್ಧೂರಿಯಾಗಿ ನಡೀತೈತೆ ಕಣೆ. ಆದ್ರೆ ಅಲ್ಲವೇ ಪ್ರಜ್ವಲ್ ವಿಚಾರನೆ ಪ್ರಜ್ವಲಿಸ್ತೈತೆ. ಇದರಂತಹ ಕೆಟ್ಟ ವಿಚಾರ ನಾವು ಯಾವತ್ತೂ ದೇಶದಲ್ಲಿ ನೋಡಿದ್ವಿ. ಇದೆಲ್ಲೋ ಒಂದು ಕರಿ ಗಿನ್ನಿಸ್ ದಾಖಲೆ ಆಗ್ತೈತೆ ಅಂತಕ್ಕಂಥ ಭಾವನೆ ನಮ್ದು. ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಕ್ತಿ ಭಾವದಿಂದ ಹೆಣ್ಮಕ್ಳಿದ್ರು ಜೊತೆ ಈ ರೀತಿ ಇರಲಿಲ್ಲ. ಎಲೆಕ್ಷನ್ ಮುಗಿಯ ಗಂಟೆ ಇದನ್ನ ಬಿಡೋದಿಲ್ಲ ಕಂಬುಡ್ಲೆ. ಈ ಪ್ರಜ್ವಲ್ವೇ ಎಲೆಕ್ಷನ್ ಮುಗಿಲಿ ಅಂತಾನೆ ಕಾಯ್ತಿರಂಗೈತಿ. ಮುಂದಕ್ಕೆ ಏನಾಯ್ತದೆ ನೋಡನ್ನೆಡ್ಲೆ. ಶಿವನಿ ಶಂಭುಲಿಂಗ. कोई तन काढा